ಕನಸು. ಈ ಕನಸು ಅನ್ನೋದು ನಮ್ಮ ಜೀವನದ ಒಂದು ಭಾಗ ಆಗಿದೆ. ಯಾಕಂದರೆ ಈ ಕನಸು ಕಾಣದೇ ಇರೋ ವ್ಯಕ್ತಿ ಈ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದರೂ ಸಿಗಲ್ಲ. ನಾನು ಚಿಕ್ಕವನಿದ್ದಾಗ, ಅಂದರೆ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ, ನನ್ನ ವಯಸ್ಸು ಸುಮಾರು 13ರಿಂದ 14 ಇರ್ಬೋದು. ಹಾಗೆ ಒಂದಿನ ನಮ್ಮ ಕ್ಲಾಸ್ನಲ್ಲಿ ನಮ್ಮ ಗುರುಗಳು, ಮಕ್ಕಳೇ, ನೀವು ಮುಂದೆ ಬೆಳೆದು ದೊಡ್ಡವರಾದ ಮೇಲೆ ಏನಾಗ್ತೀರಾ, ನಿಮ್ಮ ಕನಸೇನು, ನಿಮ್ಮ ಗುರಿ ಏನು ಅಂತ ಒಬ್ಬೊಬ್ಬರೇ ಹೇಳ್ತಾ ಹೋಗಿ ಅಂತ ನಮಗೆ ಹೇಳಿದರು. ಅವಾಗ ನಮ್ಮ ಕ್ಲಾಸಲ್ಲಿರೋ ಕೆಲವೊಬ್ರು ಹೇಳ್ತಿದ್ರು, ನಾನು ಮುಂದೆ ಪೊಲೀಸ್ ಆಗಬೇಕು, ಟೀಚರ್ ಆಗಬೇಕು, ಲಾಯರ್ ಆಗಬೇಕು, IAS, IPS, KIS, ಕಾನ್ಸ್ಟೇಬಲ್ಲು, MLA, MP, ಲೆಕ್ಚರ್, ಡ್ರೈವರ್, ಹಾಗೆ ನಮ್ಮ ಕನಸನ್ನ ಹೇಳ್ತಾಯಿದ್ರು. ಅವ್ರದ್ದೆಲ್ಲರದಾದ್ಮೇಲೆ ನನ್ನ ಪಕ್ಕದಲ್ಲಿರೋ ಒಂದು ಸರದಿ ಬರುತ್ತೆ. ಅವನು ಎದ್ದು ನಿಂತು, ಸರ್, ನಾನು ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ರೈತ ಆಗ್ತೀನಿ ಸರ್ ಅಂತಂದ. ಇದನ್ನು ಕೇಳಿದ ನಮ್ಮ ಗುರುಗಳು ಚಪ್ಪಾಳೆ ಹಾಕಿಸ್ತಾರೆ. ಆನಂತರ ನನ್ನ ಸರದಿ ಬಂತು. ನಾನು ಎದ್ದು ನಿಂತು, ಸರ್, ನಾನು ಇನ್ನೂ ಯೋಚನೆ ಮಾಡಿಲ್ಲ ಅಂತ ಅಂದೆ. ಅದಕ್ಕೆ ನನ್ನ ಕ್ಲಾಸಲ್ಲಿರೋ ಎಲ್ಲರೂ ನಗ್ತಿದ್ರು. ನಗಲಿ ಬಿಡು ಅಂತ ಸುಮ್ಮನೆ ಕುಂತ್ಕೊಂಡೆ. ಅವ್ರ ನಗುಗಿಂತ ನನ್ನ ಕನಸು ದೊಡ್ಡದಾಗಿತ್ತು. ಅವರೆಲ್ಲರ ಕನಸಿಗಿಂತ ನನ್ನ ಕನಸು ತುಂಬ ಡಿಫ್ರೆಂಟ್ ಆಗಿತ್ತು. ಅಷ್ಟಕ್ಕೂ ನನ್ನ ಕನಸು ಒಂದಲ್ಲ ಎರಡಲ್ಲ, ಹೇಳ್ತಾ ಹೋದರೆ ಒಂದು ಲೀಸ್ಟೇ ಮಾಡ್ಬೋದು. YouTuber and content creator, editor, etc.